ಕೂಡಲಸಂಗಮ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿದ ಪ್ರಕರಣ ಮತ್ತೆ ಪೀಠಕ್ಕೆ ವಾಪಸ್ ಆಗಿದ್ದಾರೆ ಬಸವಜಯ ಮೃತ್ಯುಂಜಯ ಸ್ವಾಮಿ. ಕೂಡಲಸಂಗಮ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಲಾಗಿತ್ತು. ಈಗ ಮತ್ತೆ ಪೀಠಕ್ಕೆ ವಾಪಸ್ ಆಗಿದ್ದಾರೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ. ಹುನಗುಂದ ಪಟ್ಟಣದ ಸಭೆ ಬಳಿಕ ಪೀಠಕ್ಕೆ ತೆರಳಿದ್ದಾರೆ ಸ್ವಾಮೀಜಿ. ಭಕ್ತರು ಬೆಂಬಲಿಗರ ಸಮ್ಮುಖದಲ್ಲಿ ಪೀಠಕ್ಕೆ ಶ್ರೀಗಳು ಪ್ರವೇಶ ಮಾಡಿದ್ದಾರೆ. ಸ್ವಾಮೀಜಿಗೆ ಶಾಲನ್ನ ಹೊದಿಸಿ ಸನ್ಮಾನ ಮಾಡಿ ಭಕ್ತರು ಅವರನ್ನ ಮತ್ತೆ ಪೀಠದ ಒಳಗೆ ಕರ್ಕೊಂಡ್ರು. ಸ್ವಾಮೀಜಿ ಪರ ಘೋಷಣೆಗಳನ್ನ ಕೂಗಿ ಭಕ್ತರು ಸಂಭ್ರಮಾಚರಣೆ ಮಾಡಿದ್ರು. ಮಠದಲ್ಲಿ ಭಕ್ತರೊಂದಿಗೆ ಸಮಾಲೋಚನೆಯನ್ನ ನಡೆಸಿದ್ರು ಸ್ವಾಮೀಜಿ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನಲ್ಲಿದೆ ಕೂಡಲಸಂಗಮ ಪೀಠ. ಪೀಠಕ್ಕೆ ಬೇರೆ ಬೇರೆ ವಿಚಾರಗಳಿಂದ ಬೀಗ ಹಾಕಲಾಗಿತ್ತು. ಈಗ ಮತ್ತೆ ಸ್ವಾಮೀಜಿಗಳು ಒಳಗೆ ಬಂದಿದ್ದಾರೆ ಭಕ್ತರ ಸಮ್ಮುಖದಲ್ಲಿ. ಉದ್ದೇಶನ ಮಾಡ್ತೀವಿ. ಮೊದಲ ಮೂಲ ಮಠ ಯಾವಾಗಲೂ ಒಂದೊಂದು ಈಗ ಬ್ಯಾಂಕ್ಗಳಾಗ್ತವೆ. ಫಸ್ಟ್ ಮೇನ್ ಶಾಖೆ, ಅನಂತರ ಬ್ರಾಂಚ್ಗಳು ಮಾಡ್ಕೊಂತ ಹೋಗ್ತಿರ್ತಾರೆ. ಮೊದಲ ಮೂಲ ಇದ್ರ ಪ್ರಧಾನ ಕಚೇರಿನ ಸ್ಥಿರ ಇಲ್ಲ ಅಂದ್ರ ಶಾಖೆಗಳೆಲ್ಲ ಏನ ನಡೀತಾವು ಅಲ್ಲ. ನಾನು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಪೀಠಕ್ಕೆ ಬೀಗ ಹಾಕಲಾಗಿತ್ತು. ಶ್ರೀಗಳು ಹೊರಗಡೆ ಇದ್ರು. ಇವತ್ತು ಭಕ್ತರು ಬೆಂಬಲಿಗರ ಸಮ್ಮುಖದಲ್ಲಿ ಪೀಠಕ್ಕೆ ಶ್ರೀಗಳು ಮರುಪ್ರವೇಶವನ್ನ ಮಾಡಿದ್ದಾರೆ. ಮಠದಲ್ಲಿ ಭಕ್ತರೊಂದಿಗೆ ಸಮಾಲೋಚನೆಯನ್ನ ಕೂಡ ಸ್ವಾಮೀಜಿ ನಡೆಸಿದ್ದಾರೆ. ಅವ್ರಿಗೆ ಶಾಲ್ ಹಾಕಿ ಸನ್ಮಾನ ಮಾಡಿ ಭಕ್ತರು ಜಯಘೋಷಗಳನ್ನ ಕೂಗ್ತಾ ಅವರನ್ನ ಪೀಠಕ್ಕೆ ಮತ್ತೆ ಬರಮಾಡಿಕೊಂಡ್ರು. ಗೌಡ್ರಿ